ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಮಾರ್ಕೆಟ್ಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ. ಏನಾಗಿತ್ತು ಇವತ್ತು, ಏನು ಮಾಡಿದೆ ಮಾರ್ಕೆಟ್ ಅಂತ ನೋಡ್ತಾ ಬರೋಣ. ಇವತ್ತು ನೋಡಿ, ಒಂದು ರೀಬ್ಯಾಲೆನ್ಸ್ ಆಗಬೇಕಾಗಿತ್ತು. 6 ತಿಂಗಳಿಗೆ ಒಂದ್ಸಲ NSE ಅವ್ರು ಮಾಡ್ತಾ ಇರ್ತಾರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ. ಇಲ್ಲಿ ನಾವೇನು ಟ್ರೇಡಿಂಗ್ ವ್ಯೂಯಲ್ಲಿ ನೋಡ್ತೀವಿ, ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಅದ್ರ ಮೇಲೆ ದೊಡ್ಡದೋ ಚಿಕ್ಕದೋ ಅಂತ ಆ ಬಾಕ್ಸ್ಗಳು ಕ್ರಿಯೇಟ್ ಆಗಿರೋದು ಆ ಆಧಾರದ ಮೇಲೆ. ಆದರೆ ನಿಫ್ಟಿ 50ನಲ್ಲಿ ಸ್ಥಾನ ಬರಬೇಕು ಅಂತಂದರೆ ಫ್ರೀ ಫ್ಲೋಟ್ ಅಂತಂದರೆ ಜನರಲಿ FIಗಳಿಗೆ DIಗಳಿಗೆ ಮತ್ತು ಪಬ್ಲಿಕ್ಕಿಗೆ ಎಷ್ಟು ಅವೈಲೇಬಲ್ ಇದೆ ಅನ್ನೋದನ್ನು ಫ್ರೀ ಫ್ಲೋಟ್ ಅಂತೀವಿ, ಪ್ರಮೋಟರ್ನ ಹೊರತುಪಡಿಸಿ. ಇದ್ರ ಬಗ್ಗೆ ನಾನು ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಅದ್ರ ಬಗ್ಗೆ ಕುತೂಹಲ ಇದೆ ಅಂದರೆ, ಹೇಗೆ ಇವರು ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ 6 ತಿಂಗಳಿಗೆ ಒಂದ್ಸಲ, ಯಾವ ಪ್ಯಾರಾಮೀಟರ್ ಮೇಲೆ ತೊಗೊತಾರೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಎಂಡಿಗೆ ಬರ್ತಿರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ಆ ರೀಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಆಗಿದೆ. 2 ಸ್ಟಾಕ್ಗಳಿಗೆ ನಾವು ಟಾಟಾ ಬೈ ಹೇಳಬೇಕು ಸೋಮವಾರದಿಂದ. ಅದು ಯಾವುದು, DB ಸ್ಲ್ಯಾಬ್ಸು ಮತ್ತು LTI ಮೈಂಟ್ರಿ, ಅಂದರೆ ನಿಫ್ಟಿ 50ಇಂದ ಆಚೆ ಹೋಗ್ತಾ ಇದೆ, ಅದಕ್ಕೆ ಟಾಟಾ ಬೈ ಅಂತ ಹೇಳಿದ್ದು. ಬಟ್ DB ಸ್ಲ್ಯಾಬ್ಸಲ್ಲಿ ಇನ್ವೆಸ್ಟ್ ಆಗಿದ್ದೀನಿ ನಾನು. API ಅನ್ನೋದು ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಏನು ಮಾಡ್ತಾರೆ ಅದನ್ನ ಸಪ್ಲೈ ಮಾಡೋಂಥದ್ದು. ರೀಸೆಂಟ್ ಇಯರ್ಸಲ್ಲಿ ಕ್ವಾರ್ಟರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಬಟ್ ಇವಾಗ ವಾಪಸ್ ಬೌನ್ಸ್ ಆಗಿದೆ. ಫಾರ್ಮಾ ಸೆಕ್ಟರ್ ಸ್ಟಿಲ್ ಲುಕಿಂಗ್ ಗುಡ್, ಸೊ ಹೋಲ್ಡ್ ಮಾಡ್ಬೋದು. LTI ಮೈಂಟ್ರಿಗಿಂತ ಬೇರೆ ಒಳ್ಳೆ ಪ್ಲೇಯರ್ಸ್ಗಳಿದ್ದಾರೆ, ಅವ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಸೊ ಈ ಜಾಗಗಳಿಗೆ ಯಾವುದು ಟ್ರೆಂಟ್ ಮತ್ತು BEL ಬರುತ್ತೆ. ಸಾಧ್ಯ ಆದರೆ ನಾನು ಟ್ರೆಂಟ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ರೀಬ್ಯಾಲೆನ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಇದೆ, ನೀವು ಅದನ್ನ ಚೆಕ್ಔಟ್ ಮಾಡ್ಕೊತ ಹೋಗ್ಬೋದು. ಸೊ ಇದಿಷ್ಟೇ ಅಲ್ಲದೆ, ಈಗ 2 ಸ್ಟಾಕ್ ಆಚೆ ಹೋಗೋದು, 2 ಸ್ಟಾಕ್ ಒಳಗಡೆ ಬರೋದಲ್ದಲೆ ಮಿಕ್ಕಿದ್ರೂ ಇವಾಗ ಒಂದು ಇವ್ಯಾಲ್ಯೂಷನ್ ಮಾಡಿರ್ತಾರಲ್ವ, ಫ್ರೀ ಫ್ಲೋಟ್ ಎಷ್ಟಿದೆ ಏನು ಅಂತ, ಅದ್ರ ಮೇಲೆ ಪರ್ಸೆಂಟೇಜ್ ಆಚೆ ಈಚೆ ಆಗೋದಿರುತ್ತೆ. ಅಂದರೆ ಉದಾಹರಣೆಗೆ M&M ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಕೇಳ್ಪಟ್ಟೆ. ಇವಾಗ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ, ಟ್ರೇಡಿಂಗ್ ವ್ಯೂ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆದ್ರ ಮೇಲೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತಲ್ವ. ಒಂದಿನ ಏರ್ಟೆಲ್ ನೋಡಿ, ಏರ್ಟೆಲ್ 10 ಲಕ್ಷ ಕೋಟಿ ದಾಟೋಯ್ತು. ಅದೇ ರೀತಿ ITC ಇವಾಗ 7 ಲಕ್ಷ ಕೋಟಿ ಜಾಸ್ತಿ ದಾಟೋಯ್ತು. IT ಸೆಕ್ಟ್ರು ಸ್ವಲ್ಪ ಇವಾಗ ಚಿಕ್ಕದಾಗಿದೆ. ಇವಾಗ ನಮಗೆ ಬ್ಯಾಂಕಿಂಗ್ ಮತ್ತೆ ದೊಡ್ಡದಾಯಿತು. ಸೊ ಈ ರೀತಿ ಎಲ್ಲ ಬ್ಯಾಂಕ್ ಮೇಲೆ ಹೋಯ್ತಲ್ಲ ಇವಾಗ, ಮತ್ತೆ ಅದಕ್ಕೆ ಆಟೋಮೆಟಿಕಲಿ ಟ್ರೇಡಿಂಗ್ ವ್ಯೂಲ್ ಮಾಡ್ತಾ ಇರ್ತಾರೆ. ಅದೇ ಥರ NSE 6 ತಿಂಗಳಿಗೆ ಒಂದ್ಸಲ ಮಾಡ್ತಾರೆ. 6 ಮಂತ್ಸಿಂದ ಆವ್ರೇಜ್ ತೊಗೊಂಡು ಆ ಬೇಸಿಸಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಸಾಧ್ಯವಾದರೆ ನಾನು ಯಾವ್ದು ಎಲ್ಲದು ಒಂದು ಡೀಟೇಲ್ ಆಗಿ ಒಂದು ನಾಳೆ ಅಥವಾ ನಾಡಿದ್ದು ವಿಡಿಯೋ ಮಾಡಕ್ಕೆ ಬರ್ತೀನಿ, ಏನೇನು ಚೇಂಜಸ್ ಆಯಿತು ಇವತ್ತು ಅಂತ. ಸೊ ಅದು ಇನ್ಫ್ಲೋ ಔಟ್ಫ್ಲೋ ಆಗಿರುತ್ತೆ. ಸೊ ಸೋಮವಾರದಿಂದ ಎಲ್ಲ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಯಾವುದಿರುತ್ತೆ ಅದರಲ್ಲೆಲ್ಲ ರಿಫ್ಲೆಕ್ಟ್ ಆಗಬೇಕದು. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ BPCL 6.43%, ಆಯಿಲ್ ಸೆಕ್ಟರ್ ಎಲ್ಲದ ಮೇಲೆ ಹೋಗಿದೆ. ರಿಲಯನ್ಸ್ ಕಂಫರ್ಟಬಲಿ ಅಬೌವ್ 3000, ರಿಲಯನ್ಸ್ ಡೇ ಬರ್ಬೋದು ಅಂತ ಮಾತಾಡ್ತಾ ಇದ್ವಿ. ನೋಡೋಣ ಸೋಮವಾರದ ಕಂಟಿನ್ಯೂಷನ್ ಆದರೂ ಆಶ್ಚರ್ಯ ಇಲ್ಲ, ಒಂದು ಮೇಲ್ಗಡೆ ಮೂಮೆಂಟ್ ಬಾಕಿ ಇದೆ. ಅದೇ ರೀತಿಗೆ ಪವರ್ ಗ್ರಿಡಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಆಯಿಲ್ ಮೇಲ್ಗಡೆ ಹೋಗಿದೆ, ಪವರ್ಗಳು ಸ್ವಲ್ಪ ಕೆಳಗಾಗಿದೆ. ಏರ್ಟೆಲ್ ತುಂಬ ಮೇಲೆ ಹೋಗಿತ್ತು, ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾರೆ. ಮುಂದಿನ ವಾರಗಳಲ್ಲಿ ಒಳ್ಳೆ ಟ್ರೇಡ್ ನೋಡಲಿಕ್ಕೆ ಸಿಗ್ಬೋದು. ಏರ್ಟೆಲ್ ಟ್ರ್ಯಾಕ್ ಮಾಡ್ತಾರೆ. HDFC ಬ್ಯಾಂಕ್, ICICI ಬ್ಯಾಂಕ್ ಎರಡು ಕೂಡ ಇವತ್ತು, ಕೋಟಕ್ ಬ್ಯಾಂಕ್ 3 ಬಿದ್ದಿದ್ದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ನಿಫ್ಟಿ ಜೋರಾಗಿ ಬಿದ್ದಿದೆ. ಒಂದು ಏನು ಬೇಸ್ ಇತ್ತು ಅದನ್ನ ಬಂದು ಟೆಸ್ಟ್ ಮಾಡೋಕ್ಕೆ ಹೋಗಿದೆ. ಯಾವ ರೀತಿ ಆಗಿತ್ತು ಏನು ಅಂತ ನೋಡ್ತಾ ಹೋಗೋಣ. ನಿಫ್ಟಿನಲ್ಲಿ ನೋಡೋದಾದ್ರೆ ನಿಫ್ಟಿ ಸ್ಟಿಲ್ ಲುಕಿಂಗ್ ಪಾಸಿಟಿವ್, ಯಾಕಂದರೆ 26,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಫಸ್ಟ್ ರೆಡ್ ಕ್ಯಾಂಡಲ್ ಆಫ್ಟರ್ ಸೋ ಮೆನಿ ಡೇಸ್. ಇಲ್ಲಿಂದ ಹೋದಾಗ 25,400 ಮೇಲ್ಗಡೆ ಏನು ಓಟ ಇತ್ತು, ಅದಕ್ಕೆ ಮೊದಲ ಬಾರಿ ಒಂದು ರೆಡ್ ಕ್ಯಾಂಡಲ್ ಬಂದಿದೆ. ಹಾಗಂತ ನಾವು ಏನೋ ಚೇಂಜ್ ಆಯಿತು ಹಂಗಾಯಿತು ಅಂತ ಅನ್ಕೋಬೇಕು, ಇಲ್ಲ. ಯಾಕೆ, ಇನ್ನೂ ಕೂಡ 26,000 ಲೆವೆಲು ಮೇಲ್ಗಡೆನೇ ಇದೆ. 26,000 ಲೆವೆಲ್ ಬಿಟ್ಟು ಬರಲಿ ಕೆಳಗಡೆ ಫಸ್ಟ್, ಆಮೇಲೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಬಸ್ ಸ್ಟ್ಯಾಂಡು 26,100 ಸಪೋರ್ಟ್ ಇದೆ. ಸೊ ಸೋಮವಾರ 26,000ದಿಂದ 26,250 ಈ ರೇಂಜಲ್ಲಿ ಉಳಿಯುವಂಥದ್ದು ಸಾಧ್ಯತೆ ಇದೆ. ಅಥವಾ ರಿವರ್ಸಲ್ ಆಗಬೇಕು ಅಂದರೆ ಇಲ್ಲಿಂದ ಆಗ್ತಾ ಹೋಗಬೇಕು. ಇವಾಗ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಥ್ರೂ ಔಟ್ ದ ಡೇ ಒಂಥರ ಪಾಸ್ ಆಗ್ತಾ ಇದೆ. ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಮಾಡ್ತಾ ಇರ್ಬೋದು ಅಂತ ಮಾತಾಡ್ಕೊಂಡು, ಯಾಕಂದರೆ ನೋಡಿ ಮೇಲ್ಗಡೆ ಮೂವ್ಮೆಂಟ್ ಬಂದಿತ್ತು, ಇಲ್ಲಿ ಕೆಳಗಡೆ ಬಂದಿತ್ತು, ಅಲ್ಲಿ ಓಪನ್ ಆಯಿತು. ಸೊ ಇದರೊಳಗಡೆ ಮಧ್ಯದಲ್ಲಿ ಈ ರೇಂಜಲ್ಲಿ ನಡೀತಾ ಇದೆ ಅಂತ. ಅದೇ ರೀತಿ ಆಗ್ತಾ ಇತ್ತು. ಸೆಕೆಂಡ್ ಹಾಫಲ್ಲಿ ಜೋರಾಗಿ ಸೆಲ್ಲಿಂಗ್ ಬಂದು ಇಂಪಾರ್ಟೆಂಟ್ ಏನು ಪ್ಯಾರಾಮೀಟರ್ ಇತ್ತು 53,800 ಅದನ್ನ ಟೆಸ್ಟ್ ಆಯಿತು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಎಲ್ಲದಕ್ಕಿಂತ ವೀಕ್ ಇದ್ದಿದ್ದಂಥ ಇಂಡೆಕ್ಸೇ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗಿದಾಗ ಇನ್ನೆಲ್ಲದೂ ಕೂಡ ಇನ್ನೂ ಮೇಲ್ಗಡೆ ಹೋಗ್ತಾ ಹೋಯಿತು. ಈಗ ಟರ್ನ್ ಅರೌಂಡ್ ಆದರೂ ಅಂದ್ರೂ ವೀಕ್ ಇರೋರೆ ಫಸ್ಟು ಕೆಳಗಡೆ ಹೋಗಬೇಕು. ಹಾಗಂದರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರುತ್ತಾ ಏನೋ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ನೋಡಿ 53,800 ಬಂದು ಟೆಸ್ಟ್ ಮಾಡಿದೆ. ಇಲ್ಲಿಂದ ಬೆಸ್ಟ್ ಟ್ರೇಡ್ ಯಾವುದಾಗಿರುತ್ತೆ ಸೋಮವಾರ, ಅಕಸ್ಮಾತ್ ಇಲ್ಲೇ ಓಪನ್ ಆಗಿ ಕೆಳಗಡೆ ಬಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಒಂದು ಕೆಳಗಡೆ ಟ್ರೇಡ್ನ ಮಾಡ್ಕೊತಾ ಹೋಗ್ಬೋದು. ಸೊ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ವೀಕ್ ಆಗಿದೆ, ಸೆಂಟಿಮೆಂಟ್ ಚೇಂಜ್ ಆಗಿದೆ ಅಂತಂದರೆ ಈಗ ನೆಕ್ಸ್ಟು 53,500, 53,000 ಈ ಲೆವೆಲ್ಗಳಿಗೆ ಬ್ಯಾಂಕ್ ನಿಫ್ಟಿ ಮುಂದಿನ ವಾರ ಬರಬೇಕು. ಆ ಥರ ಆಗಲಿಲ್ಲ ಅಂತಂದರೆ ಮತ್ತೆ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾರೆ ಅಂತ. ಈಗ ಒಂದು ವಾರದಿಂದ ನಿಂತಿದೆ ಈ ಝೋನಲ್ಲಿ, ಕರೆಕ್ಟಾಗಿ ಈ ವಾರದಲ್ಲಿ ಒಂದು ಕ್ಲೀನಾಗಿ ನಿಂತಿದೆ. ಸೊ ಈಗ ಬಂದರೆ ಮೂಮೆಂಟು ಈಗ ಬರಬೇಕು. ಒಂದು 700-800 ಪಾಯಿಂಟಲ್ಲಿ ನಿಂತಿದೆ. ಸೊ ಬಂದರೆ ಕೆಳಗಡೆ ಇರುತ್ತೆ. ನೆಕ್ಸ್ಟ್ ಈ ಬೇಸ್ ಅಂದರೆ 53,000 ಕಡೆ ಬರಬೇಕು. ಅದಕ್ಕೆ ಮುಂಚೆ 53,500 ರೌಂಡ್ ಲೆವೆಲು ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬಯರ್ಸಿಗೆ ಈ ಝೋನ್ನ ಬಿಟ್ಟು ಬಂದರೆ ಒಂದು ಸಾಧ್ಯತೆ ಇದೆ. ಆಪ್ಷನ್ ಸೆಲ್ಲರ್ಸ್ ಮುಂದಿನ ವಾರ ಹುಷಾರಾಗಿರಬೇಕು. ಡೈರೆಕ್ಷನಲ್ ಟ್ರೇಡು ಸಿಗುವಂಥ ಸಾಧ್ಯತೆ ಇರುತ್ತೆ. ರೇಂಜ್ ಬೌಂಡು ಆಗಿರುವಂಥ ಸಾಧ್ಯತೆ ಕಮ್ಮಿ ಇದೆ. ಯಾಕಂದರೆ ಬಂದಿರುವಂಥದ್ದು ಕಂಪ್ಲೀಟಾಗಿ ಎನ್ಗಲ್ಫಿಂಗ್ ಅಂತ ಹೇಳಿಲ್ಲ ಅಂದರೂ ಜೋರಾಗಿ ಬಂದಿರುವಂಥ ಕ್ಯಾಂಡಲ್ ಇವತ್ತು ರೆಡ್ ಕ್ಯಾಂಡಲು. ಸೊ ಅದನ್ನ ನಾವು ಅಲ್ಲಗಳೆಯೋಕ್ಕೆ ಆಗೋದಿಲ್ಲ. ನೋಡೋಣ ಯಾವ ರೀತಿ ಆಗ್ಬೋದು ಅಂತ. ಮುಂದಿನ ವಾರ ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು. ಬಟ್ ಕೆಳಗಡೆ ಬಂದರೆ ಮತ್ತೆ ಹೇಳ್ತಾ ಇದ್ದೀನಿ, 52,800 ವೆರಿ ಇಂಪಾರ್ಟೆಂಟ್ ಬೇಸು.
52,800. ಅದ್ರ ಮೇಲ್ಗಡೆ ನೆಕ್ಸ್ಟ್ ಹಳೆ ಆಲ್ ಟೈಮ್ ಹೈ ಅಂತ ಇರೋದು 53,200. ಸೊ ಇನ್ನೂ ಏನು ಚೇಂಜ್ ಆಗಿಲ್ಲ. ಇದೆಲ್ಲ ತುಂಬ ಸ್ಟ್ರಾಂಗ್ ಸಪೋರ್ಟ್ ಝೋನು ಬ್ಯಾಂಕ್ ನಿಫ್ಟಿಗೆ. ಬಟ್ ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ ಈ ಝೋನ ಬಿಟ್ಟು ಕೆಳಗಡೆ ಬರೋಕ್ಕೆ ಶುರುವಾಯಿತು ಅಂತಂದರೆ. ಸೊ ಸೆಪ್ಟೆಂಬರ್ ಮುಗಿದಿದೆ. ನೋಡೋಣ, ಸೆಪ್ಟೆಂಬರಲ್ಲಿ ಸೂಪರ್ ರನ್ ಕೊಟ್ಟಿದೆ ಅಲ್ವಾ. ಸೆಪ್ಟೆಂಬರ್ ನೋಡಿ ಇಲ್ಲೆಲ್ಲೋ ಇತ್ತು. ಸೆಪ್ಟೆಂಬರ್ 2 ಶುರುವಾದಾಗ ಒಂದು ಡೌನ್ಫಾಲ್ ಬಂದಿತ್ತು ಅಂದರೆ ಇಡೀ ಮಂತ್ ಸೆಪ್ಟೆಂಬರು ಪಾಸಿಟಿವ್ ಆಗಿ ಬಂದಿದೆ ಬ್ಯಾಂಕ್ ನಿಫ್ಟಿಗೆ. ಕಂಪ್ಲೀಟ್ ಬುಲ್ಲಿಶ್ ಮಂತು. ನೋಡೋಣ ಇದು ಹಾಗೆ ಕಂಟಿನ್ಯೂಷನ್ ಆಗುತ್ತಾ. ಈಗ ಎಲೆಕ್ಷನ್ ಕೂಡ ಬರ್ತಾ ಇದೆ US ಅಲ್ಲಿ, ಅದಕ್ಕೆ ಏನೇನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಗೆ ಮಿಡ್ ಕ್ಯಾಪ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತಲ್ವಾ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಇವತ್ತು ನೋಡೋದಾದರೆ ಇವತ್ತು ತುಂಬ ಸಮಯ ಕೊಟ್ಟಿದ್ದು. 86,000ದಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಿನ್ನೆ ಮಾತಾಡಿದ್ವಿ. ಇವತ್ತು ಅದೇ ಥರ ಆಯಿತು. 86,000ದಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಅಲ್ಲಿಂದ ಬರ್ತೈತೆ. 86,200 ಎಲ್ಲ ಇವತ್ತು ಒಂದು ಕಾಲ್ ರೇಟಿಂಗ್ ಎಕ್ಸಿಕ್ಯೂಟ್ ಮಾಡಿದ್ದೆ. ಸೊ ಅಲ್ಲಿಂದ ಕೆಳಗಡೆ ಬರ್ತಾನೆ ಹೋಯಿತು. ಸೊ ಕೆಳಗಡೆ ಬಂದರೆ ಈ ಒಂದು ಮಾರಬಜು ಕ್ಯಾಂಡಲ್ ಬೇಸ್ ಇದೆಯಲ್ಲ ಇಲ್ಲಿ 85,300 ಇಲ್ಲಿ ಈ ಝೋನಲ್ಲಿ ಇದೆ ನಾನು. ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅದರೊಳಗಡೆ ಮುಗಿಸ್ಕೊಂಡಿದೆ. ಏನೊಂದು ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಹೋಗಿತ್ತು, ಅದರೊಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಗ್ಬೋದು ಅಂದ್ಕೊಂಡಿದ್ದು. ಅದೇ ರೀತಿ ಆಯಿತು. ಬಟ್ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಫಾಲು ಸ್ವಲ್ಪ ಕೊನೆಯ ಮೂಮೆಂಟಲ್ಲಿ ಇಲ್ಲಿ ಜೋರಾಗಿ ಬಂದಿದೆ. ಬಟ್ ಇಲ್ಲಿ ತುಂಬ ಸ್ಪೈಕ್ಗಳನ್ನು ಮಾಡಿಸಿದ್ದಾರೆ. 3 ಗಂಟೆ ಮೂವ್ ಇವತ್ತು ಯಾರಾದರೂ ಕ್ಯಾಪ್ಚರ್ ಮಾಡೋದಾಗಿದ್ದರೆ ನೋಡಿ ಒಳ್ಳೊಳ್ಳೆ ಕ್ಯಾಂಡಲ್ಗಳು ಕಾಣಿಸಿದೆ. ಅಂದರೆ 200-300 ಕ್ಯಾಂಡಲ್ಗಳು ಇವತ್ತು ಕೂಡ ಆಗಿದೆ. ಬಟ್ ನಾನು ನೋಡಿರಲಿಲ್ಲ, ಇವತ್ತು ಸಮಯ ಕೊಟ್ಟೆ ತುಂಬ ಕಡಿಮೆ. ಬಟ್ ಹೋಪ್ಫುಲಿ ಅಲ್ಲೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ. ಮತ್ತು ಹೇಳ್ತಾ ಇದ್ದೀವಿ ನೋಡಿ, ಯಾವಾಗ ಒಂದು ಆಲ್ ಟೈಮ್ ಹೈಯಲ್ಲಿದೆ, ಈ ಥರ ಎಕ್ಸ್ಪೈರಿಗಳಿದೆ. ಸೊ 3 ಗಂಟೆ ಮೇಲೆ ಪೊಸಿಷನ್ ಇಟ್ಕೊಂಡಲ್ಲೇ ಇರೋದೇ ಒಳ್ಳೆದು. ನಿಮಗೆ ಇಷ್ಟು ಒಳ್ಳೆ ಡಿಕೆ ಆಗಿರುತ್ತೆ ಅಂತಂದರೆ ಯಾಕೆ ಇಟ್ಕೋಬೇಕು. ಇವತ್ತೇನು ಡಿಕೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಪಿ ಸೈಡ್ ಸ್ವಲ್ಪ ಕಾಸ್ಟ್ಲಿನೇ ನಡೀತಾ ಇತ್ತು. ಬೇಗ ಡಿಕೆ ಆಗಿರಲಿಲ್ಲ. ಯಾಕಂದರೆ ಒಂದು ಆ್ಯಂಟಿಸಿಪೇಷನ್ ಇತ್ತು ಮಾರ್ಕೆಟಿಗೆ ಕೆಳಗಡೆ ಬರ್ಬೋದು ಅಂತ. ಸೊ ಆ ಕಾರಣದಿಂದ ಆ ರೀತಿ ಆಗಿದೆ. ಸೊ ಓವರ್ ಆಲ್ ಹೆವಿ ವೇಟ್ಸ್ ಅಂತ ನೋಡೋದಾದರೆ HDFC ಬ್ಯಾಂಕಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ, ಜೋರಾಗಿ ರೆಡ್ ಕ್ಯಾಂಡಲ್ ಬಂದಿದೆ. ಸೊ ಇದು ಒಂದು ನೆಗೆಟಿವ್ ಸೈನ್ನ ತೋರಿಸ್ತಾ ಇದೆ. ಅದೇ ರೀತಿ ICICI ಬ್ಯಾಂಕು ಕೂಡ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಮಾಡೋ ಥರ ಕಾಣಿಸ್ತಿದೆ. ಆಕ್ಸಿಸ್ ಬ್ಯಾಂಕ್ ನಾನು ಬಂದು ಮುಟ್ಟಿದ್ದೀನಿ, ನಂದು ಏನಾಗುತ್ತೋ ಸಾಧ್ಯನೋ ಮ್ಯಾಕ್ಸಿಮಮ್ ಮಾಡಿದ್ದೀನಿ ಅಂತ ಹೇಳೋ ಥರ ಅನಿಸ್ತಾ ಇದೆ. LNT ಸ್ವಲ್ಪ ಕಮ್ಮಿ ಬರೋಕ್ಕೆ ಕಾಣಿಸ್ತಾ ಇದೆ. ITC ಸ್ಟಿಲ್ ಲುಕಿಂಗ್ ಅಪ್. FMCG ಕಂಪನಿ IT ಸೆಕ್ಟರ್ ಇವತ್ತು ತುಂಬ ಇಂಟ್ರೆಸ್ಟಿಂಗು. ನೆನ್ನೆ ನೋಡಿ ಇವತ್ತು IT ಮೇಲ್ಗಡೆ ಹೋಗುತ್ತೆ ಅಂತ ಇವತ್ತು ಹೇಳಿದ್ದೆ. ಅದೇ ರೀತಿ ಆಯಿತು ಕೂಡ. ಯಾಕಂದರೆ ಅಲ್ಲಿ US ಅಲ್ಲಿ ಆಕ್ಸೆಂಚರ್ ರಿಸಲ್ಟ್ಸ್ ಇದೆಲ್ಲ ಬರೋಕ್ಕೆ ಶುರು ಆಯಿತು. ಅವ್ರದ್ದು ಚೆನ್ನಾಗಿ ಬಂದಿದೆ ಅಂತ. ಸೊ ಓಪನಿಂಗ್ ಆಯಿತು. ಓಪನಿಂದ ಶಾರ್ಪ್ ಸೆಲ್ಲಿಂಗ್ ಬರ್ತಾಯಿತ್ತು. ಅಂದರೆ ಇನ್ನೂ ಸೆಂಟಿಮೆಂಟು ಇಲ್ಲ, ನಾವು ಮೇಲಕ್ಕೆ ಹೋಗೋಕ್ಕಿಲ್ಲ ಅಂತ ಹೇಳೋ ಥರ ಅನಿಸ್ತಾ ಇದೆ. ಬಟ್ ನೋಡೋಣ, IT ಇಸ್ ಲುಕಿಂಗ್ ಗುಡ್. ಈ ಒಂದು ಬೇಸ್ ಮಾಡಿದ್ರಿಂದ ಈ ಝೋನ್ ಒಳಗಡೆ ಉಳಿಬೋದು, ಮತ್ತೆ ಒಂದು ಮೂಮೆಂಟ್ ಕಂಟಿನ್ಯೂಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಮಿಡಿಯೇಟಾಗಿ ಸೆಲ್ಲಿಂಗ್ ಬಂದಿದೆ. ಸೊ ನೋಡೋಣ ಯಾವ ರೀತಿ ಓದ್ತಾ ಇದೆ ಇದನ್ನ ಡೇಟಾ ಅಂತ ನೋಡಬೇಕು. ಮುಂದಿನ ವಾರದಲ್ಲಿ ಅಷ್ಟೊತ್ತಿಗೆಲ್ಲ ಶುರು ಆಗುತ್ತಲ್ಲ, ರಿಸಲ್ಟ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ರಿಲಯನ್ಸಲ್ಲಿ ನಾವು ಮಾತಾಡ್ಕೊಂಡಂಗೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು, ಆಗ್ತಾ ಇದೆ. ಈಗ 3,100ನ ಟೆಸ್ಟ್ ಆಗಬೇಕು ರಿಲಯನ್ಸು. ಸೊ ಈ ವಾರ 3,100ನ ಟೆಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲೊಂದು ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ ಆಗ್ತಾ ಹೋಗ್ಬೋದು. ಸೊ ಲುಕಿಂಗ್ ಗುಡ್. ಒಂದು ಬ್ಯಾಲೆನ್ಸ್ ಮಾಡ್ತಾ ಇದೆ, ಇನ್ನೊಂದು ಮೇಲ್ಗಡೆ ಹೋಗ್ತಾ ಇದೆ. ಸೊ ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ನೀವು ಯಾವ ರೀತಿ ಅಂತ ಮಾಡ್ತಾ ಹೋಗ್ಬೋದು. ನಿಫ್ಟಿ 50 ಅದು ಹೇಳ್ತೀನಿ ನಾನು ರೀಬ್ಯಾಲೆನ್ಸಿಂಗಿಂದು. ಅದನ್ನು ಬಿಟ್ಟು ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ ಅಲ್ವಾ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಪಾಸ್ ಆಗಿತ್ತು. ಆ ಪಾಸಿಗೆ ಇವತ್ತು ಒಂದು ಸಣ್ಣದಾಗಿ ಪಾಸಿಟಿವ್ ಮೂಮೆಂಟ್ ಕೊಟ್ಟಿದೆ. ಇವತ್ತು ಕೂಡ ನೀವು ನೋಡೋದಾದ್ರೆ ಓವರ್ ಆಲ್ ಡೇ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಮಾಡೋ ಸ್ಟಾಕ್ ಅಂತಂದರೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ. ಇವತ್ತು ಓಪನಿಂಗಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿದ್ಬಿಟ್ರೆ ಇಡೀ ದಿನ ಅಲ್ಲೇ ಉಳ್ಕೊಂಡಿದೆ. ಸೊ ಈಗ ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ. ಈಗ ಮೇಲ್ಗಡೆ ಕೊಟ್ಟರೆ ಏನಾಗುತ್ತೆ, ಆಲ್ ಟೈಮ್ ಹೈಗೆ ಹೋಗುತ್ತೆ. ನೋಡಿ ಇಂಥದಕ್ಕೆ ಕಾನ್ಫಿಡೆನ್ಸ್ ಅಂತ ಹೇಳುವಂಥದ್ದು. ಒಂದು ಒಳ್ಳೆ ದಿನ ಮೂಮೆಂಟ್ ಕೊಟ್ಟಿರುತ್ತೆ, ಒಂದು ಇಡೀ ದಿನ ಪಾಸ್ ಆಗಿದೆ. ಪಾಸ್ ಆಗಿ ಮತ್ತೆ ಈಗ ಬ್ರೇಕ್ಔಟ್ ಆಗ್ತಾ ಇದೆ ಅಂದರೆ ಆ ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಇನ್ಸ್ಟೆಡ್ ಆಫ್ ಒಂದೇ ಸಲ ಮೇಲ್ಗಡೆ ಹೋಗೋದಕ್ಕಿಂತ. ಸೊ ಆ ಕಾರಣದಿಂದಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಹುಷಾರಾಗಿರಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿರೋಂಥದ್ದು ವ್ಯಾಲಿಡ್ ರೀಸನ್ ಅಲ್ವಾ. ಯಾಕಂದರೆ ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಇದು ಆಲ್ ಟೈಮ್ ಹೈ ಝೋನ್ ಹತ್ತಿರ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಇಲ್ಲಿ ಮತ್ತೆ ಇವಾಗ ಮೇಲ್ಗಡೆ ಕೊಡ್ತೀನಿ ಅಂತಾರೆ, ಖಂಡಿತವಾಗ್ಲೂ ಆಲ್ ಟೈಮ್ ಹೈನ ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದೆ ಅಂತಂದರೆ 13,400 450 ಈ ಝೋನ್ ಏನಿದೆ ಆ ಝೋನ್ನ ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದೆ ಅಂತ. ಇಲ್ಲಿಂದ ವಾಪಸ್ ರಿವರ್ಸಲ್ ಬಂತು ಅಂತಂದ್ರೂ ನೀವು ಹುಷಾರಾಗಿರಬೇಕು. ಅವಾಗ ನಾನು ಕಾಲ್ ರೈಟಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊರತು ಪಿ ಬೈ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತಂದರೆ ಇಲ್ಲಿ ಒಂದು ಸಪೋರ್ಟ್ ಇದೆ, ಆ ಝೋನ್ನ ದಾಟಿ ಮೇಲ್ಗಡೆ ಬರ್ತಾ ಇದೆ. ಸೊ ಹಾಗಾಗಿ ಈ ಝೋನ್ಗಳೆಲ್ಲ ಇನ್ನೂ ಕೂಡ ಸಪೋರ್ಟ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಆ ಥರ ಏನಾರು ಆಯಿತು ಕೆಳಗಡೆ ಬರ್ತಾ ಇತ್ತು ಅಂದರೆ ಪಿ ಸೆಲ್ ಮಾಡ್ಬೋದು ನೀವು. ಈ ಲೆವೆಲ್ಗಳ ಮೇಲ್ಗಡೆದೆಲ್ಲ ಸಿ ಸೆಲ್ಗಳನ್ನು ಮಾಡ್ತಾ ಹೋಗ್ಬೋದು. ಸೊ ಬಟ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಪಿ ಬೈ. ಸೊ ನೋಡೋಣ. ಸೊ ಈಗಲೂ ಕೂಡ ನಂಗೆ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಆಗಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ಗಳ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿ ನೀವು ನೋಡಿದ್ರೆ ಚಾರ್ಟಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಈ ಲೆವೆಲ್ಲು. ಆ ಲೆವೆಲ್ಗಡೆ ಮೇಲ್ಗಡೆ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿನ ಬ್ರೇಕ್ಔಟ್ ಆಯಿತು ಅಂತಂದರೆ ಆಲ್ ಟೈಮ್ ಹೈಗೆ ಹೋಗಬೇಕು. ನೋಡೋಣ ಆ ರೀತಿ ಆಗುತ್ತೆ ಅಂತ. ವಿ ಶೇಪ್ ರಿಕವರಿ ಕಂಪ್ಲೀಟ್ ಮಾಡುತ್ತೆ, ಏನು ಮಾಡುತ್ತೆ ಅಂತ ನೋಡ್ತೋಗೋಣ. ಆಪ್ಷನ್ ಚೈನು ನೋಡ್ಕೊಂಬರ್ಬೋದಿತ್ತೇನೋ. ನೋಡೋಣ ಆಪ್ಷನ್ ಚೈನಲ್ಲಿ ಏನಿದೆ ಅಂತ. ಆಪ್ಷನ್ ಚೈನಲ್ಲಿ ನೋಡಿ 13,300 ಕೂತ್ಕೊಂಡಿದ್ದಾರೆ ಪುಟ್ ರೇಟಿಂಗ್ ಮಾಡಿಕೊಂಡು, ಅದರ ಮೇಲ್ಗಡೆ ಹೋಗುತ್ತೆ ಅಂತ. ಮೇಲ್ಗಡೆ 13,500 ರೌಂಡ್ ಲೆವೆಲ್ ಆಗಿರಬೇಕು ಅದು. ಅಲ್ಲಿ ಕಾಲ್ ರೇಟಿಂಗ್ ಆಗಿದೆ. ಸೊ ಎಸ್, ಸೊ ಸೋಮವಾರ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಕೊಡ್ತು ಅಂದರೆ ನೀವು ಆಪ್ಷನ್ ಬೈಯರ್ಸ್ ಆದರೂ ಕೂಡ ನೀವು ಸಿ ಕಡೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ರಿವರ್ಸಲ್ ಬಂತು ಅಂತಂದರೆ ನೋಡೋಣ, ನಾನು ಮೋರ್ ಟುವರ್ಡ್ ಸಿ ಸೆಲ್ ಬೇಸ್ ಆಗಿರ್ತೀನಿ ಸೋಮವಾರಕ್ಕೆ. ಮುಂದಿನ ವಾರ ರಜೆ ಇರಬೇಕಲ್ವಾ, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಬರುತ್ತೆ 2ನೇ ತಾರೀಕು. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರನೇ, ಅಂದರೆ ಫಿನ್ ನಿಫ್ಟಿ ಜೊತೆನೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ. ಸೊ ಅದು ಹುಷಾರಾಗಿರ್ಬೇಕು, ನೀವು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಬೇಕು. ಮುಂದಿನ ವಾರ ಒಂದು ರಜೆ ಇದೆ ಮಾರ್ಕೆಟಲ್ಲಿ. ಸೊ ಇದಿಷ್ಟಲ್ಲದೆ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ IRB
ಬಿ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. IRB ಇನ್ಫ್ರಾ, ಏರ್ಪೋರ್ಟು, ಇದ್ರ ಬಗ್ಗೆ ಎಲ್ಲ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಏನೋ ಚೆನ್ನಾಗಾಗುತ್ತೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಟ್ ನೀವು ನೋಡ್ತಾ ಬರೋದಾದರೆ FII DII ಪ್ರಮೋಟರ್ ಎಲ್ಲ ಆಚೆಗೆ ಹೋಗ್ತಾ ಇದ್ದಾರೆ ಹೋಲ್ಸೇಲ್ ಆಗಿ, ಪಬ್ಲಿಕ್ ಮಾತ್ರ ಇದರಲ್ಲಿ ಬಂದು ತಗಲಾಕೊಂಡಂಗೆ ಕಾಣಿಸ್ತಾ ಇದೆ. ಈ ಝೋನಲ್ಲಿ ಇಷ್ಟು ದೊಡ್ಡದಾಗಿ ಇಲ್ಲಿ ಸೆಲ್ಲಿಂಗ್ ಆಗಿದೆಯಲ್ಲ, ಅದಾದ್ಮೇಲೆ ನೋಡ್ತಾ ಬರೋದಾದರೆ ಒಂದು ಇಂಪಾರ್ಟೆಂಟ್ ಝೋನ್ ಅಂತ ಹಿಂದೆ ಕೂಡ ಮಾತಾಡಿದ್ವಿ, ಇದು 60 ಇದಂತ. ಬಟ್ ಈ ವ್ಯಾಲ್ಯೂಷನಲ್ಲಿ ಕೂರ್ತಾ ಇಲ್ಲ. ಬಟ್ ಇಲ್ಲಿ ಯಾರು ಅಂತ ಬೈಯಿಂಗ್ ಇಂಟ್ರೆಸ್ಟ್ನ ತೋರಿಸ್ತಾರಂಗೆ ಕಾಣಿಸ್ತಾ ಇಲ್ಲ ನನಗೆ. ಹಾಗಾಗಿ ಸೊ ನಾಟ್ ರೆಕಮೆಂಡೆಡ್ ಈ ಲೆವೆಲಲ್ಲಿ. ಆಯಿತು ನಾನು ಬೆಟ್ ತೊಗೊತೀನಿ ಅಂತ ನೀವು ಅನ್ನೋದಾದರೆ ಬೇಕಾದ್ರೆ 58 ಸ್ಟಾಪರ್ಸ್ ಇಟ್ಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ನನ್ನ ಪ್ರಕಾರ ವ್ಯಾಲ್ಯೂಯೇಷನ್ ವೈಸ್ ಹೈನೇ, ಇನ್ನೂ ಕೆಳಗಡೆ ಬರ್ಬೋದು. ಈ 52 ಈ ಲೆವೆಲ್ ಬಂದು ಟೆಸ್ಟ್ ಆದರೆ ಆಶ್ಚರ್ಯ ಇಲ್ಲ. IRB ಅವಾಗ ನೋಡೋಣ ಅಂತ. ಇವಾಗ ನಾಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಅದೇ ರೀತಿ ಈಥೋಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ನೀವೇನಾದ್ರು ಕೆಲಸ ಮಾಡ್ತೀರಾ ಏನೋ ಅಂತ ಹೇಳಿ. ಇಲ್ಲಿ ಇದು ಪ್ರೀಮಿಯಂ ವಾಚ್ ಸೆಗ್ಮೆಂಟ್. ನಾನು ನೋಡಿದೆ ಈ ಕಂಪ್ನಿ ಬಗ್ಗೆ. ಒಂದು 20% ಲಕ್ಸುರಿ ಪ್ರೀಮಿಯಂ ವಾಚಸ್ ಅಂತ ಬರ್ತಾರೆ. ಸ್ಮಾರ್ಟ್ ವಾಚಸ್ ಎಲ್ಲ ಹೇಳ್ತಾರೆ, ಲಕ್ಸುರಿ ವಾಚಸ್, ಫಾರಿನ್ ಬ್ರ್ಯಾಂಡು ಇಲ್ಲಿ ಆಥರೈಸೇಷನ್ ಇರುತ್ತೆ. ಇವ್ರದ್ದು ಇದೆ ethoswatches.com ಅಂತ ಹೋಗಿ ನೋಡ್ಬೋದು. ಅಂಥದ್ದನ್ನು ಮಾರಾಟ ಮಾಡುವಂಥದ್ದು. ಆ ಲಕ್ಸುರಿ ವಾಚ್ ಸೆಗ್ಮೆಂಟಲ್ಲಿ 20% ಮಾರ್ಕೆಟ್ ಶೇರ್ ಇವ್ರದ್ದು ಇದೆಯಂತೆ. ಹಾಗಾಗಿ ಸುಮಾರು ಬ್ರ್ಯಾಂಡ್ಗಳನ್ನು ಸೆಲ್ ಮಾಡ್ತಾರೆ. ಒಳ್ಳೆ ಮೋಟರ್ ಇರುವಂಥ ಕಂಪನಿ, ಅಂದರೆ ಪ್ರಾಫಿಟಬಿಲಿಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಬರೋದಾದರೆ ಇಲ್ಲೆಲ್ಲ ದೊಡ್ಡದಾಗಿ ಆಕ್ಟಿವಿಟಿ ಆಗಿದೆ. ಲಾಸ್ಟ್ ಒಂದು 3 ಕ್ವಾರ್ಟರಿಂದ ಇವ್ರದ್ದು ಚೆನ್ನಾಗಿ ಬಂದಿಲ್ಲ. ಬಟ್ ನೋಡಿ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ, ಆದರೆ ಸ್ಟಾಕ್ ಏನು ಮಾಡಿದೆ ಅಲ್ಲಿಂದ ಮೇಲ್ಗಡೆ ಕೊಟ್ಟಿದೆ. ಸೊ ಟೆಕ್ನಿಕಲ್ ಆ್ಯಂಡ್ ಫಂಡಮೆಂಟಲ್ಸ್ ಆರ್ ನಾಟ್ ಮ್ಯಾಚಿಂಗ್. ಹಾಗಾಗಿ ಇಲ್ಲಿಂದ ವಾಪಸ್ಸು ಸ್ಟಾಕ್ ಒಂದು ಕರೆಕ್ಷನ್ಗೆ ಬರ್ಬೋದು ಅಂತ ನನಗನ್ಸುತ್ತೆ. 2800 3000ದಿಂದ 2800 ಸರ್ ಈ ಲೆವೆಲ್ ಏನಾದ್ರು ಸಿಕ್ತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಸ್ಪೆಷಲಿ ಆಫ್ಟರ್ 2023ರಿಂದ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಮೇ ಬಿ ಸ್ಮಾರ್ಟ್ ವಾಚ್ಗಳ ಹವಾ ಜಾಸ್ತಿ ಆಗಿರ್ಬೋದು. ಬಟ್ ಪ್ರೀಮಿಯಂ ವಾಚ್ ಅಂತ ತೊಗೊಂಡವರು ಪ್ರೀಮಿಯಂ ವಾಚನ್ನು ತೊಗೊಂತಾರೆ. ಎಷ್ಟೊಂದು ಜನ ಕಲೆಕ್ಷನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಸೆಗ್ಮೆಂಟ್ ಇದ್ದೇ ಇರುತ್ತೆ. ವಾಚ್ ಅನ್ನೋದು ಸುಮಾರು ಜನಕ್ಕೆ ಒಂದು ರೀತಿ, ಈಗ ಯಾವ ರೀತಿ ಕೆಲವರು ಕಾರ್ಗಳನ್ನು ಕಲೆಕ್ಷನ್ ಮಾಡ್ತಾರೆ, ಸ್ಪೆಷಲ್ ಐಟಮ್ಸ್ಗಳು ಕೆಲವರು ಕಲೆಕ್ಷನ್ಸ್ ಇರುತ್ತಲ್ವ, ಆ ಸೆಗ್ಮೆಂಟಲ್ಲಿ ಸೇರುವಂಥದ್ದು. ಸೊ ಅದರಲ್ಲಿ ಮೋಟಿರುವಂಥ ಬಿಸ್ನೆಸ್ ಅಂದರೆ ಖಂಡಿತ ಪ್ರಾಫಿಟಬಿಲಿಟಿ ಮಾಡ್ಬೋದು. ಬಟ್ 2800 ಲೆವೆಲ್ ತನಕ ವೆಯ್ಟ್ ಮಾಡಬೇಕು. ಈಗ ನಾಟ್ ರೆಕಮೆಂಡೆಡ್, ಬಟ್ ಫಂಡಮೆಂಟಲಿ ಗುಡ್ ಕಂಪನಿ. ಅದೇ ರೀತಿಯಾಗಿ ಕಿರ್ಲೋಸ್ಕರ್ ಬ್ರದರ್ಸ್ ಬಗ್ಗೆ ಹೇಳಿ ಎಂದಿದ್ರಿ. ಸೊ ಕಿರ್ಲೋಸ್ಕರ್ ಅಂದರೆ ನೆನಪಾಗದೆ ನಮಗೆ ಪಂಪ್ ಅಲ್ವಾ, ಕಿರ್ಲೋಸ್ಕರ್ ಪಂಪ್ಸ್ ಅಂತಲೇ ಬರ್ತಾಯಿತ್ತು ಫೇಮಸ್ಸು. ಇವ್ರದ್ದು ಇವಾಗ ನೋಡ್ತಾ ಬರೋದಾದರೆ ಏನೋ ಗೊತ್ತಿಲ್ಲ, ರೆವೆನ್ಯೂ ಚೆನ್ನಾಗಾಗ್ತಾ ಇದೆ, ಎಲ್ಲ ಚೆನ್ನಾಗಾಗ್ತಾ ಇದೆ. ಆದರೆ ಡಿಸ್ಕೌಂಟಲ್ಲಿ ಮಾರ್ತಾ ಇದ್ದಾರೆ ಆ ಪಂಪ್ ಒಂದೇ ಅಲ್ಲ, ಬೇರೆದು ಎಲ್ಲ ಮಾಡ್ತಾರೆ, ಇರಿಗೇಷನ್ದೆಲ್ಲ ಸಂಬಂಧಪಟ್ಟಿದ್ದು. ಆದರೆ ಏನು ಅಂತ ಗೊತ್ತಿಲ್ಲ. ಪ್ರಾಫಿಟಬಿಲಿಟಿ ಅಷ್ಟಿಲ್ಲ. ಅಂದರೆ ರೆವೆನ್ಯೂ ಚೆನ್ನಾಗಾಗ್ತಾ ಇದೆ ಇಯರ್ ಆನ್ ಇಯರ್, ಬಟ್ ಪ್ರಾಫಿಟ್ ಕಮ್ಮಿ ಆಗಿದೆ. ಸೊ ಆ ಕಾರಣದಿಂದಾಗಿ ಸ್ಟಾಕಲ್ಲಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಒಳ್ಳೆ ಲೆವೆಲ್ಗೆ ಬಂದಿದೆ ಇವಾಗ. ಸೊ 1586 ಒಳ್ಳೆ ಲೆವೆಲು, ಫಂಡಮೆಂಟಲಿ ಒಳ್ಳೆ ಕಂಪನಿ. ಇಲ್ಲಿ ಒಂದು ಓವರ್ ಸೋಲ್ಡ್ ಆಗಿದೆ, ಇಲ್ಲಿಂದ ಒಂದು ಬೈ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಒಂದು ಒಳ್ಳೆ ವಾಲ್ಯೂಮ್ ಬಂದುಬಿಟ್ರೆ ಇಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡ್ಲು ನೀವು ಇಲ್ಲಿ ಖಂಡಿತವಾಗ್ಲೂ 1800 ಈ ಲೆವೆಲ್ ಹತ್ರ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಲುಕಿಂಗ್ ಗುಡ್. ಶಾರ್ಟ್ ಟರ್ಮ್ಗೆ ನೀವು ಇನ್ವೆಸ್ಟ್ ಮಾಡಬೇಕು ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಫಂಡಮೆಂಟಲಿ ಒಳ್ಳೆ ಕಂಪನಿ. ನೀವು ನೋಡೋದಾದರೆ 40% ಕರೆಕ್ಷನ್ ಆಗಿದೆ. ಈಗ ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಈಗೇನು ಡಿಸ್ಕ್ಲೈಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಹೇಳಿದ ಮಾತ್ರಕ್ಕೆ ನೀವು ತೊಗೊಳಕ್ಕೆ ಹೋಗಬಾರ್ದು. ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ನಿಮ್ಮ ರಿಸ್ಕು ನಿಮ್ಮ ರಿವಾರ್ಡು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. 5 ಸ್ಟಾರ್ ಬಿಸ್ನೆಸ್ ಬಗ್ಗೆ ಹೇಳಿ ಅಂದರೆ ಸರ್, 5 ಸ್ಟಾರ್ ಬಿಸ್ನೆಸ್ ಹೆಸರು ಹೆಂಗಿದೆ ನೋಡಿ. ಇವರು NBFC ಕಂಪ್ನಿ ಅಂತ, ಸಾಲ ಕೊಡೋ ಕಂಪ್ನಿ, ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದ್ದಾರೆ ಅಂತ. ಬಟ್ ನೋಡ್ತಾ ಹೋಗೋದಾದರೆ ನನಗೆ ಬೇಕಾದಷ್ಟು NBFC ಕಂಪ್ನಿಗಳಿದೆ, ಅದೆಲ್ಲ ಮುಂದೆ ಇದು ಯಾಕೆ ಅಂತ ಅನ್ನಿಸ್ತು. ಸೊ ಫಂಡಮೆಂಟಲಿ ಕೂಡ ಅದೇ ಹೇಳ್ತಾ ಇದೆ, ಏನು ತುಂಬ ಗ್ರೇಟ್ ಕಂಪ್ನಿ ಅಂತಲ್ಲ. ಆಯಿತು ಪ್ರಾಫಿಟಬಿಲಿಟಿ ಮಾಡ್ತಾ ಇದ್ದಾರೆ ನಿಮಗೆ, ಬಟ್ ನೋಡಿ ಏನು ವಾಲ್ಯೂಮೇ ಇರಲ್ಲ. ಯಾವತ್ತೂ ಒಂದಿನ ಡಮ್ ಅನ್ನಿಸ್ತಾರೆ, ಇಲ್ಲಿ ಡಮ್ ಅನ್ನಿಸ್ತಾರೆ. ಇದೇನು ಅಂತ ಚಾರ್ಟ್ಸಲ್ಲೂ ಗೊತ್ತಾಗಿಲ್ಲ ನೋಡಿ. ಇಲ್ಲಿ ಇಷ್ಟು ದೊಡ್ಡ ಮಾಡಿದ್ದಾರೆ, ಅದಾದಮೇಲೆ ಒಂದು ಸ್ವಲ್ಪ ಮೂಮೆಂಟ್ ಕೊಟ್ಟಿದೆ, ಒಂದು 700ರಿಂದ 800 ತನಕ ಮೂಮೆಂಟ್ ಹೋಗಿದೆ. ವಾಪಸ್ ಇಲ್ಲಿ ನೋಡೋದಾದರೆ ಮತ್ತೆ ಇವಾಗ ಡಮ್ ಅನಿಸಿದ್ದಾರೆ, ಏನಂತ ಗೊತ್ತಿಲ್ಲ ಇದು. ಸೊ ಹಾಗಾಗಿ ಈ ಕಂಪ್ನಿನಲ್ಲಿ ನಾವೇನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಇಂಥ ಕಂಪ್ನಿನಲ್ಲಿ. ಹಾಗಾಗಿ ಬೆಟರ್ ಟು ಅವಾಯ್ಡ್ ಅಂತಲೇ ಹೇಳ್ತೀನಿ NBFC ಕಂಪ್ನಿ. ಸೊ ನೀವು ಇದು ಹೇಳಿದ್ರಿ ಅಲ್ವಾ, ಇದು ಇದರಲ್ಲೇ ಅನಿಸುತ್ತೆ ಕಮೆಂಟ್ ಮಾಡಿದ್ದು, ಪ್ರೊಮೋಟರ್ಸ್ ಆಚೆ ಹೋಗಿದ್ದಾರೆ, FIಗಳು ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಅದು ಜೂನ್ ಡೇಟಾ ಖಂಡಿತ, ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇಂಥ ಸ್ಟಾಕಲ್ಲಿ ನೀವು ಹುಷಾರಾಗಿರಬೇಕು. ಇಲ್ಲಿ ಪಂಪ್ ಆ್ಯಂಡ್ ಡಂಪ್ ಅಂದ್ರೆ ಏನೂ ಆಗಿಲ್ಲ, ಒಂದೇ ರೇಂಜಲ್ಲಿದೆ. ಸೊ ಆ ಒಂದು ಬೇಸಿಸಿಂದ ಇಲ್ಲಿ ದೊಡ್ಡದಾಗಿ ಬಂದಿದೆ ಅಂತ ನೀವು ಮೇಲ್ಗಡೆ ಹೋಗೋಕೆ ಹೋಯ್ತು ಅಂದರೆ ನೀವು ತೊಗೊಳ್ಬೋದು. ಈಗ ನೆಕ್ಸ್ಟ್ ಏನು ಮಾಡುತ್ತೆ ಸ್ಟಾಕ್ ಅನ್ನೋದ್ರ ಮೇಲೆ ಡಿಪೆಂಡ್. ಯಾಕಂದರೆ ನೋಡಿ ಎಷ್ಟೋ ಒಂದು ವರ್ಷದಲ್ಲೇ ಬಂದಲ್ಲಿರುವಂಥ ಕ್ಯಾಂಡ್ಲು ನಿನ್ನೆ ಬಂದಿದೆ ಅಂತ ಒಂದು ದೊಡ್ಡ ವಾಲ್ಯೂಮ್ ಆಗಿದೆ. ಸೊ ಈ ವಾಲ್ಯೂಮ್ ಬೈಯಿಂಗ್ ಆಗಿದೆ ಅಂತಂದರೆ ಇಲ್ಲಿಂದ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗೋಕ್ಕೆ ಶುರು ಆಗಬೇಕು ಸ್ಟಾಕು. ಇಲ್ಲ ಕೆಳಗಡೆ ಬರ್ತಾ ಇದೆ ಅಂತಂದರೆ ಅಲ್ಲಿ ಮತ್ತೇನೋ ಒಂದು ಬ್ಲಾಕ್ ಡೀಲೋ ಏನೋ ಒಂದು ಎಕ್ಸ್ಚೇಂಜೋ ಏನೋ ಆಗಿರ್ಬೋದು, ಬ್ಲಾಕ್ ಡೀಲ್ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಏನಾರು ಆಗಿದ್ರೆ ಆ ರೀತಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ JM ಫೈನಾನ್ಷಿಯಲ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. JM ಫೈನಾನ್ಷಿಯಲ್ಸು ಇದು ಕೂಡ ಒಂದು ಅಸೆಟ್ನ ಮ್ಯಾನೇಜ್ ಮಾಡುವಂಥದ್ದು, ಪ್ರೈವೇಟ್ ಈಕ್ವಿಟಿನ ಮ್ಯಾನೇಜ್ ಮಾಡೋವಂಥ ಕಂಪ್ನಿ. ಇದೆಲ್ಲ ಅಡ್ವೈಸರಿ ಇದೆಲ್ಲ ಕೊಡ್ತಾರೆ. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಈ 120 ಈ ಲೆವೆಲೆಲ್ಲ ಒಂದು ಇಂಪಾರ್ಟೆಂಟ್ ಆದಂಥ ಹೈ ಆಗಿತ್ತು, ಮಲ್ಟಿ ಇಯರ್ ಹೈ ಆಗಿತ್ತು. 2020 ಟ್ರೈ ಮಾಡಿತ್ತು, 21 ಟ್ರೈ ಮಾಡಿತ್ತು, 23 ಟ್ರೈ ಮಾಡಿತ್ತು, ಇದೆಲ್ಲೂ ಆಗಿರಲಿಲ್ಲ. ಈಗ ಮುರ್ಕೊಂಡು ಮೇಲ್ಗಡೆ ಹೋಗಿದೆ ವಿತ್ ಗುಡ್ ವಾಲ್ಯೂಮ್, ಅದು ಕರೆಕ್ಟು. ಆದರೆ ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದರೆ ಇನ್ನೂ ಕೂಡ ಅವಕಾಶ ಇದೆ ಅಂತ ಅನಿಸ್ತಾ ಇದೆ. ಬಟ್ FIDIಗಳು ಎಲ್ಲರೂ ಆ್ಯಡ್ ಮಾಡ್ಕೊಂಡಿರೋಂಥ ಸಾಧ್ಯತೆ ಇದೆ ಈ ಝೋನಲ್ಲಿ. ಬಟ್ ಈಗ ಮತ್ತೆ ಈಗ ದೊಡ್ಡ ವಾಲ್ಯೂಮ್ ಯಾಕೆ ಬರ್ತಾ ಇದೆ ಅನ್ನೋದು ಆಶ್ಚರ್ಯ. ಈಗ ಏನಂದರೆ ಇಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಇವಾಗ ಸೆಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿಂದ ಅನ್ನೋದು ಕೂಡ ಆಶ್ಚರ್ಯ ಇರ್ಬೋದು. ಯಾಕೆಂದರೆ ಇಲ್ಲಿ ನಿಮಗೆ ಕಮ್ಮಿ ರೇಂಜ್ ಅಂತ ಅನಿಸ್ತಿರ್ಬೋದು. ಬಟ್ ನೋಡಿ 70 ರೂಪಾಯಿ ಇದ್ದಿದ್ದ ಕಂಪನಿ 140 ಅಂತಂದರೆ ಆಲ್ಮೋಸ್ಟ್ 100% ಗ್ರೋತ್ ಆಗಿದೆ. 100% ಗ್ರೋತ್ ಆದಾಗ ಆಯಿತು, ಇಲ್ಲಿಂದ ವಾಪಸ್ ತರ್ತಾ ಇರ್ಬೋದು. ತಂದ್ರೂ ಇವಾಗ 120 ಅನ್ನೋದು ಸಪೋರ್ಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಈಗೇನು ನಾಟ್ ರೆಕಮೆಂಡೆಡ್ ಅಂತ ಏನೋ ದೊಡ್ಡ ಬಿಸ್ನೆಸ್ ಮಾಡೋ ಥರ ಕಾಣಿಸ್ತಾ ಇಲ್ಲ.
ಆಗಿಲ್ಲ, ಬಟ್ FIDIಗಳು ಇಂಟ್ರೆಸ್ಟ್ ತೋರಿಸಿದ್ದಾರೆ ಮಧ್ಯದಲ್ಲಿ, ಅದರದ್ದೆಲ್ಲ ಮೂಮೆಂಟ್ ಮುಗಿದಿದೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿಂದ ಕೆಳಗಡೆ ಬರ್ಬೋದು ಅಂತ ಬಂದರೆ 120 ಸಪೋರ್ಟ್ ಸ್ಟಾಕಿಗೆ, ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ. ಇಲ್ಲ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತಂದರೆ ನೋಡಿ, ಆಲ್ ಟೈಮ್ ಹೈಗಳಿಗೆ ಏನು ಹೋಗಿಲ್ಲ, ಇನ್ನೂ ಆಲ್ ಟೈಮ್ ಹೈಗಳು ಮೇಲ್ಗಡೆನೇ ಇದೆ, ಬಟ್ ಈಗ ಬೇಡ ಅಂತ ನನಗೆ ಅನಿಸುತ್ತೆ. ಕೆಳಗಡೆ ಬರುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ ಇದು. ಸೊ ಅದಲ್ಲದೆ ಬಜಾಜ್ ಹೋಲ್ಡಿಂಗ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ ಸರ್, ಹೋಲ್ಡಿಂಗ್ಸ್ ಬಗ್ಗೆ, ಒಂದು ಹೋಲ್ಡಿಂಗ್ ಕಂಪನಿಗಳ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಸುಮಾರು ಹೋಲ್ಡಿಂಗ್ ಕಂಪನಿ ಇದೆ, ನಮ್ಮ HDFCದು ಇದೆ, HDFC AMC ಇದೆ, ಅದೇ ರೀತಿ ಬಜಾಜ್ ಹೋಲ್ಡಿಂಗು, ಬಜಾಜ್ ಫಿನ್ ಸರ್ವಿಸ್ ಆಗಿರ್ಬೋದು, ಬಜಾಜ್ ಹೌಸಿಂಗ್ ಫೈನಾನ್ಸ್ ಆಗಿರ್ಬೋದು, ಬಜಾಜ್ ಆಟೋ ಆಗಿರ್ಬೋದು, ಇದೆಲ್ಲದ್ರದ್ದು ಹೋಲ್ಡಿಂಗ್ ಕಂಪನಿ ಆಗಿರುತ್ತೆ. ಬಜಾಜ್ ಸ್ಕೂಟರ್ಸ್ ಇನ್ಯಾವುದಿದೆ, ಮಹಾರಾಷ್ಟ್ರ ಸ್ಕೂಟರ್ಸ್ ಎಲ್ಲ ಇದೆಯಲ್ಲ, ಇವ್ರದ್ದು ಸುಮಾರು ಗ್ರೂಪ್ ಆಫ್ ಕಂಪನಿಗೆ ಹೋಲ್ಡಿಂಗ್ ಕಂಪನಿ ಇದು. ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದು ಡಿಬೇಟಬಲ್ಲು, ಬಟ್ ಒಂದು ಜನರಲಿ ಅಬ್ಸರ್ವ್ ಮಾಡಿರೋಂಥದ್ದು ಈ ಹೋಲ್ಡಿಂಗ್ ಕಂಪನಿಲಿ ಏನಾಗುತ್ತೆ ಅಂದರೆ, ಒಂದು ಸುಮಾರು ದಿನ ನಿಮಗೇನು ಮೂಮೆಂಟ್ ಆಗಿರೋದಿಲ್ಲ, ಒಂದು ಸಲ ಮೂಮೆಂಟ್ ಬರ್ತಾ ಹೋಗುತ್ತೆ. ಈ ರೀತಿ ನಿಮಗೆ ಸುಮಾರು ಕಡೆ ಸಿಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಒಂದು ವರ್ಷಗಟ್ಟಲೆ ಮೂಮೆಂಟ್ ಆಗಿರಲ್ಲ, ಒಂದು ಸಲ ಹೋಗುತ್ತೆ. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದಾದರೆ ಇವ್ರದ್ದೇನು ರಿಸರ್ವ್ಗಳನ್ನು ಅಡ್ಜಸ್ಟ್ ಮಾಡ್ತಾರೋ ಅಲ್ಲಿದು ಏನು ಅಂತ ಗೊತ್ತಿಲ್ಲ. 2024 ಮಾರ್ಚ್ ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ಏಕದಮ್ ಒಂದೇ ಸಲ ರೆವೆನ್ಯೂ ಜಾಸ್ತಿ ಆಗಿದೆ, ಈ ರೀತಿ ಎಲ್ಲ ಬಂದಿದೆ. ಸೊ ಅದು ಎಲ್ಲಿ ಏನು ಅನ್ನೋದನ್ನು ನಾವು ಅದು ಪೇರೆಂಟ್ ಚೈಲ್ಡ್ ಕಂಪ್ನಿಗಳನ್ನೇ ನೋಡಿ ಮಾಡಬೇಕು. ಸೊ ಇದ್ರ ಬಗ್ಗೆ ಹೋಲ್ಡಿಂಗ್ ಕಂಪ್ನಿಗಳಂದ್ರೆ ಏನು, ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಏನೋ ಅನ್ನೋದು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಸೊ ಅವಾಗ ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ನೀವು ಯೂಶಲಿ ನೋಡ್ತಾ ಹೋಗೋದಾದರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡುತ್ತೆ, ಒಂದು ಬ್ರೇಕ್ಔಟ್ ಆಗುತ್ತೆ, ಮತ್ತೆ ಹಾಲ್ಟ್ ನೋಡಿ, ಒಂದು ಕಂಟಿನ್ಯೂಷನ್ ಮೂಮೆಂಟ್ ಇಲ್ಲ, ಬಸ್ ಸ್ಟ್ಯಾಂಡ್ ಆಗುತ್ತೆ, ಒಂದು ಮೂಮೆಂಟ್ ಆಗುತ್ತೆ, ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಈ ರೀತಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲೆ ಹೋಗುತ್ತೆ. ಈ ಥರ ಕ್ಲಿಯರ್ ಕಟ್ ಬಸ್ ಸ್ಟ್ಯಾಂಡ್ ಸ್ಟಾಕು, ದಿಸ್ ಇಸ್ ಗುಡ್ ಸ್ಟಾಕ್ ಅಲ್ಲಿ ನೋಡಿ. ಇಂಥದ್ದೇ ಹೇಳೋಂಥದ್ದು ಬಂದು ಒಂದು 200 ಮೂವಿಂಗ್ ರೇಂಜ್ ಹತ್ರ ಬಸ್ ಸ್ಟ್ಯಾಂಡ್ ಮಾಡ್ತು, ಮತ್ತೆ ಮೇಲ್ಗಡೆ ಹೋಯಿತು, ಮತ್ತೆ 200 ಮೂವಿಂಗ್ ರೇಂಜ್ ಹತ್ರ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಮೇಲ್ಗಡೆ ಹೋಯಿತು, ಮತ್ತೆ 200 ಮೂವಿಂಗ್ ರೇಂಜ್ ಹತ್ರ ಬಂತು, ಮೇಲ್ಗಡೆ ಹೋಯಿತು. ಇವಾಗ ಎಲ್ಲ ಹೋಗಿದೆ, ಇವಾಗ 200 ಮೂವಿಂಗ್ ರೇಂಜ್ ಅಂತ ಮೇಲ್ಗಡೆ ಹೋಗಿದೆ. ಈಗ ಏನು ಮಾಡ್ಬೋದು ನೀವು, ಮತ್ತೆ ಇದು 9600 ಈ ಲೆವೆಲ್ಗೆಲ್ಲ ಬಂತು ಅಂತಂದರೆ, ಅಟ್ಲೀಸ್ಟ್ 10,000 ಕೆಳಗಡೆ ಲೆವೆಲ್ಗೆ ಬಂತು ಅಂತಂದರೆ ಮೂವಿಂಗ್ ಆವ್ರೇಜ್ ಅಡ್ಜಸ್ಟ್ ಆಗಿರುತ್ತೆ. ಆವಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂತ ಆಗ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಕ್ಲಿಯರ್ ಕಟ್ಟಾಗಿ ಎಷ್ಟು ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಮಾಡುತ್ತೆ, ಅಲ್ಲಿಂದ ಬ್ರೇಕ್ಔಟ್ ಕೊಡುತ್ತೆ, ಈ ಥರ ಕೊಟ್ಟಿರುವಂಥ ಕಂಪನಿ. ಬಟ್ ಹೋಲ್ಡಿಂಗ್ ಕಂಪನಿಗಿಂತ ಅದರ ಚೈಲ್ಡ್ ಕಂಪನಿಗಳಲ್ಲೇ ಮಾಡೋದು ಒಳ್ಳೆಯದಾ ಏನು ಅನ್ನೋದು ನೋಡೋಣ. ಬಟ್ ನಾಟ್ ಎ ಬ್ಯಾಡ್ ರಿಟರ್ನ್ಸ್ ನೀವು ನೋಡ್ತಾ ಬರೋದಾದರೆ ಏನು ಇಲ್ಲಿ ಎಸ್ಪೆಷಲಿ ಈಗ ಒಂದು ಲಾಸ್ಟ್ ಒಂದು 6 ತಿಂಗಳಿಂದ ಸೂಪರಾಗಿ ಆಫ್ಟರ್ ಕೋವಿಡ್ ನೀವು ನೋಡೋದಾದರೆ ಎಲ್ಲಿತ್ತು ಈ ಸ್ಟಾಕು 1700 ಇದ್ದಿದ್ದು, ಇವಾಗ 10,000ಕ್ಕೆ ಬಂದಿದೆ. ಈ ಪಾರ್ಟಿಯಾಗಿ ನಿಮಗೆ ಬಜಾಜ್ ಹೋಲ್ಡಿಂಗ್ಸಲ್ಲಿ ಗ್ರೋತು ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಅದಕ್ಕಿಂತ ಮುಂಚೆ ನೀವು ನೋಡೋದಾದರೆ ಓವರ್ ದ ಇಯರ್ಸ್ ಒಂದೇ ರೇಂಜಲ್ಲಿ ಇದ್ದಿದ್ದಂಥ ಕಂಪನಿ, ಬಟ್ ಆಫ್ಟರ್ ಕೋವಿಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಇರುತ್ತೆ. ಆ ವಿಡಿಯೋನ ನೋಡಿ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಆ ಒಂದು ಆರೋಗ್ಯ ವಿಮೆನ, ಜೀವ ವಿಮೆನ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.